ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನ ಪ್ರತೀಕಾರ ದಾಳಿ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳ ಮಳೆನೇ ಆಗ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕದ USS ಅಬ್ರಹಾಂ ಲಿಂಕನ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ, ಅದರ ಮೇಲೂ ಸಹ ಕ್ಷಿಪಣಿ ದಾಳಿ ನಡೀತಾ ಇದೆ. ಮತ್ತು ಅರಬ್ ರಾಷ್ಟ್ರಗಳು ಯಾವೆಲ್ಲ ಜಾಗಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳಿದಾವೋ ಅವುಗಳ ಮೇಲೆಯೂ ಸಹ ದೊಡ್ಡ ಮಟ್ಟದಲ್ಲಿ ದಾಳಿಗಳು ನಡೀತಾ ಇದೆ. ಇದರ ನಡುವೆ ಅಮೆರಿಕನೇ ಸ್ವತಃ ಒಪ್ಪಿಕೊಂಡಿದೆ 3 ಜನ ನಮ್ಮ ಸೈನಿಕರು ಸಾವನ್ನಪ್ಪಿದ್ದಾರೆ. ಸ್ವತಃ ಅಮೆರಿಕ 3 ಅಂತ ಹೇಳ್ತಿದೆ ಅಂದ್ರೆ ಆ ಸಂಖ್ಯೆ ಎಷ್ಟು ಸಹ ಆಗಿರಬಹುದು. ಅದರ ಜೊತೆಗೆ 3 F-15 ಯುದ್ಧ ವಿಮಾನಗಳು ಕುವೈತ್ ವಾಯು ಗಡಿಯಲ್ಲಿ ಪತನವಾಗಿವೆ. ಸೊ ಅದರ ಬಗ್ಗೆ ಇರುವಂತಹ ಮಾಹಿತಿ ಏನು, ಹೇಗೆ ಬಿದ್ದುವವು, ಇರಾನ್ ಮಿಸೈಲ್ಗಳು ಹೊಡೆದಾಕದ್ವಾ, ಏನಾಯ್ತು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಇರಾನ್ನ ಪ್ರತೀಕಾರದ ದಾಳಿ ಹೇಗಿದೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ 3ನೇ ದಿನ ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಅಥವಾ ಹೊಸ ಸಂಘರ್ಷ, ಯುದ್ಧ ಅಂತಲೇ ಕರಿಬೇಕು, ಇದು ಪೂರ್ಣ ಪ್ರಮಾಣದ ಯುದ್ಧ ನಡೀತಾ ಇದೆ. ಸೊ ಯುದ್ಧ ಆರಂಭಿಸಿದ್ದೇ ಅಮೆರಿಕ ಖಾಮಿನೇಯಿ, ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೇಯಿಯನ್ನ ಕೊಲ್ಲುವ ಮೂಲಕ. ಅದಾದ ನಂತರ ಇರಾನ್ ಪ್ರತೀಕಾರದ ದಾಳಿಯನ್ನ ಆರಂಭಿಸಿತು. ರಿವೆಂಜ್, ಪ್ರತೀಕಾರ ಅಂತ ಬೀದಿಗಳಲ್ಲಿ ಘೋಷಣೆಗಳನ್ನ ಕೂಗೋಕೆ ಶುರು ಮಾಡಿದ್ರು. ಪ್ರತೀಕಾರ ಆರಂಭ ಆಯಿತು. ಪ್ರತೀಕಾರದಲ್ಲಿ IRGC, ಇರಾನ್ನ ಸೇನೆ ಅಲ್ಲ, IRGCನೇ ದಾಳಿಗಳು ನಡೆಸ್ತಾ ಇರೋದು ಇರಾನ್ ಕಡೆಯಿಂದ. ಸೊ IRGC ಮತ್ತು ಇರಾನ್ ಸೇನೆ ನಡುವೆ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. IRGC ಸರ್ಕಾರದ ಮಾತು ಕೇಳಲ್ಲ, IRGC ಆರ್ಮಿ ಜೊತೆನೂ ಕೆಲಸ ಮಾಡಲ್ಲ. ಇರಾನ್ ಆರ್ಮಿನೇ ಬೇರೆ, IRGCನೇ ಬೇರೆ. ಅದರ ವ್ಯತ್ಯಾಸವನ್ನ ಇನ್ನೊಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ, ಅದನ್ನ ನೋಡಿ. ಸೊ IRGC ದಾಳಿಯನ್ನ ಮಾಡ್ತಿದೆ, ಪ್ರತೀಕಾರದ ದಾಳಿ. ತನ್ನ ಸರ್ವೋಚ್ಚ ನಾಯಕ ಖಾಮಿನೇಯಿ ಹತ್ಯೆಗೆ ಪ್ರತೀಕಾರ, ಸೇಡು ತೀರಿಸಿಕೊಳ್ಳುವಂತಹದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಏನೇನು ಮಾಡಿದೆ, ಇಲ್ಲಿಯವರೆಗೆ ಟೆಲ್ ಅವೀವ್ ಮೇಲೆ 106 ಕ್ಷಿಪಣಿಗಳನ್ನ ಹಾಕಿದೆ, ಇನ್ಕ್ಲೂಡಿಂಗ್ ನೆತನ್ಯಾಹು ಇದ್ದಂತಹ ಬಿಲ್ಡಿಂಗ್ಗೂ ಸಹ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಏನಾಗಿದೆ, ನೆತನ್ಯಾಹುಗೆ ಏನಾದರೂ ಆಗಿದೆಯಾ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಆದ್ರೆ ಅಲ್ಲಿಯವರೆಗೆ ಕ್ಷಿಪಣಿಗಳು ತಲುಪಿದಾವೆ. ಇನ್ನು ಅರಬ್ ರಾಷ್ಟ್ರಗಳಲ್ಲಿರುವಂತಹ ವಾಯುನೆಲೆಗಳು ಎಲ್ಲ ಕಡೆ, ಬಹ್ರೇನ್ ಆಗಿರಬಹುದು, ಸೌದಿ ಆಗಿರಬಹುದು, ಇನ್ನೆಲ್ಲ ದೇಶಗಳು, ಒಮಾನ್ ಅನ್ನು ಸಹ ಬಿಟ್ಟಿಲ್ಲ IRGC. ಒಮಾನ್ ಮೇಲೆ ದಾಳಿ ಆಗಲ್ಲ ಇರಾನ್ ಕಡೆಯಿಂದ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆಗಲ್ಲ ದಾಳಿ ಒಮಾನ್ಗೆ. ಒಮಾನ್ ಮತ್ತು ಇರಾನ್ ನಡುವೆ ತುಂಬಾ ನಿಕಟ ಸಂಬಂಧ ಇದೆ, ಹಾಗಾಗಿ ಒಮಾನ್ ಮೇಲೆ ಇರಾನ್ ದಾಳಿ ಮಾಡಲ್ಲ ಅಂತ. ಬಟ್ ಒಮಾನ್ ಮೇಲೆಯೂ ಸಹ IRGC ದಾಳಿ ಮಾಡಿದೆ. ಅದರ ಬಗ್ಗೆ ಆಯತುಲ್ಲಾ ಖಾಮಿನೇಯಿ ಅವರು ಆಜ್ಞೆಗಳಿದ್ದಾವೆ ನಮಗೆ ಅನ್ನುವಂಥದ್ದು IRGCಯ ಪಟ್ಟು, IRGCಯ ವಾದ. ನಾವು ಯಾರನ್ನು ಬಿಡಲ್ಲ, ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ. ಸೊ ಅಲ್ಲಿನ ವಿದೇಶಾಂಗ ಸಚಿವ ಅರಾಕ್ಚಿ, ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದರೆ, ಒಮಾನ್ ಮೇಲೆ ಬಿದ್ದಿರುವಂತಹ ಕ್ಷಿಪಣಿಗಳು ಅಥವಾ ಅದರ ಮೇಲೆ ದಾಳಿ ಆಗಿದೆಯಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ನಾನು ಹೇಳಿದ್ದು, IRGC ಸರ್ಕಾರದ ಮಾತು ಕೇಳಲ್ಲ, ಇರಾನ್ ಪ್ರೆಸಿಡೆಂಟ್ ಮಾತು ಕೇಳಲ್ಲ, ಕೇವಲ ಸರ್ವೋಚ್ಚ ನಾಯಕನ ಮಾತು ಮಾತ್ರ. ಹಾಗಾದ್ರೆ ಯಾರು ಹೇಗೆ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಮೊದಲೇ ಹೇಳಿದೆ ನಿಮ್ಗೆ, ಯಾರ ಆಜ್ಞೆಗಳನ್ನು ಅದು ಪಾಲಿಸ್ತಾ ಇದೆ ಈಗ ಅಂತ. ಸೊ ಒಮಾನ್ ಅನ್ನು ಸಹ ಬಿಟ್ಟಿಲ್ಲ, ಕುವೈತ್ ಅನ್ನು ಬಿಟ್ಟಿಲ್ಲ, ಎಲ್ಲಿಯೂ ಬಿಟ್ಟಿಲ್ಲ, ಎಲ್ಲ ಕಡೆ ಧ್ವಂಸ ಮಾಡಿ ಬಿಸಾಕ್ತಿದೆ. ಅರಾಮ್ಕೋ ಅನ್ನುವಂತಹ ದೊಡ್ಡ ತೈಲ ಕಂಪನಿಯ ದೊಡ್ಡ ತೈಲ ಏನಿದೆ ಒಂದು ಘಟಕ, ಅದರ ಮೇಲೂ ಸಹ ಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡಿ ಅದನ್ನು ನಾಶ ಮಾಡಿದೆ. ಅಲ್ಲಿ ತೈಲ ಉತ್ಪಾದನೆ ಬಂದಾಗಿದೆ. ನಿರಂತರ ದಾಳಿಯನ್ನ ಸೌದಿ ರಾಷ್ಟ್ರಗಳ ಮೇಲೆ, ಅರಬ್ ರಾಷ್ಟ್ರಗಳ ಮೇಲೆ, ಸೌದಿ ಅರೇಬಿಯಾ ಸೇರಿದಂತೆ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ IRGC ಮೂಲಕ ನಿರಂತರವಾಗಿ ದಾಳಿ ಮಾಡ್ತಿದೆ. ಇದರ ನಡುವೆ ಅಮೆರಿಕ ಒಪ್ಕೊಂಡಿದೆ 3 ಜನ ಸೈನಿಕರು ಸತ್ತು ಹೋಗಿದ್ದಾರೆ ಅಂತ. ಅದು ಎಲ್ಲಿ ಅಂತ ಹೇಳ್ತಿಲ್ಲ, ಬಟ್ ಇರಾನ್ ಹೇಳ್ತಾ ಇದೆ ನಾವು ಅವರ ಅತಿ ದೊಡ್ಡ ಯುದ್ಧ ನೌಕೆ USS
ಅಬ್ರಹಾಂ ಲಿಂಕನ್ ಮೇಲೆ ದಾಳಿ ಮಾಡಿದ್ದೀವಿ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಅದರ ಮೇಲೆ ಲಾಂಚ್ ಮಾಡಿದ್ದೀವಿ, 4 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅದ್ರ ಮೇಲೆ ಹಾಕಿದ್ದೀವಿ ಅಂತ. ಬಟ್ ಅಮೆರಿಕ ಹೇಳ್ತಿದೆ ಅವರು ಹಾಕಿದ್ದು ನಿಜ, ಆ ಕ್ಷಿಪಣಿಗಳನ್ನ ನಾವು ಆಕಾಶದಲ್ಲೇ ಹೊಡೆದು ಉರುಳಿಸಿದ್ದೀವಿ ಅಂತ. ಬಟ್ ಗೊತ್ತಿಲ್ಲ, ಸತ್ಯಾಂಶ ಹೊರಗಡೆ ಬರೋದಕ್ಕೆ ಇನ್ನು ಸ್ವಲ್ಪ ಸಮಯ ಹಿಡಿಬಹುದು. ಬಟ್ ಸತ್ಯಾಂಶ ಹೊರಗಡೆ ಬಂದೇ ಬರುತ್ತೆ, ಯಾಕಂದ್ರೆ ಇದು ಟೆಕ್ನಾಲಜಿ ಕಾಲ. ಯಾವುದನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಯಾವುದನ್ನು ಮುಚ್ಚಿಡೋಕ್ಕಾಗೋದಿಲ್ಲ. 3 ಜನ ಸೈನಿಕರು ಸತ್ತೋದರ ಬಗ್ಗೆ ಹೇಳಿಕೆ ಕೊಟ್ಟಂತಹ ಸ್ವತಃ ಟ್ರಂಪ್ ಒಪ್ಕೊಂಡಿದ್ದಾರೆ. 3 ಜನ ಸೈನಿಕರು ಸತ್ತೋಗಿದ್ದಾರೆ, ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗಬಹುದು ಅಂತ. ಆದ್ರೆ ಎಲ್ಲಿ, ಹೇಗೆ, ಅದನ್ನ ಮಾತ್ರ ಗುಪ್ತವಾಗಿ ಇಟ್ಟಿದ್ದಾರೆ. ಅದು ಸಹ ಹೊರಗಡೆ ಬರುತ್ತೆ, 1-2 ದಿನದಲ್ಲಿ ಹೊರಗಡೆ ಬರುತ್ತೆ, ಎಲ್ಲಿಗೂ ಹೋಗೋದಿಲ್ಲ. ಇನ್ನು ವಿಶೇಷ ಅಂದ್ರೆ 3 F-15 ಯುದ್ಧ ವಿಮಾನಗಳು ಪತನ ಆಗಿದ್ದಾವೆ. ಕುವೈತ್ನ ವಾಯು ಪ್ರದೇಶದಲ್ಲಿ ಪತನ ಆಗಿದ್ದಾವೆ. ಕುವೈತ್ ಮತ್ತು ಅಮೆರಿಕ ಹೇಳ್ಕೊಳ್ತಿದೆ ಇದು ಫ್ರೆಂಡ್ಲಿ ಫೈರ್ ಆಯ್ತು. ಫ್ರೆಂಡ್ಲಿ ಫೈರ್ ಅಂದ್ರೆ ನಮ್ಮಿಂದನೇ ಬೈ ಮಿಸ್ಟೇಕ್ ಆದಂತಹದ್ದು ಅಂತ. ಕುವೈತ್ನ ಆಂಟಿ ಮಿಸೈಲ್ ಸಿಸ್ಟಮ್ ಇರಾನ್ನ ಫ್ಲೈಟ್ಗಳು ಅಂತ ತಿಳ್ಕೊಂಡು ಅವರದೇ ಫ್ಲೈಟ್ಗಳನ್ನು, ಅಮೆರಿಕದ F-15ಗಳನ್ನು ಹೊಡೆದು ಉರುಳಿಸಿದೆ. ಅದರಲ್ಲಿ ವಿಮಾನಗಳು ನಾಶ ಆಗಿರೋದು ನಿಜ, ಆದರೆ ವಿಮಾನ ಪತನ ಆಗೋದಕ್ಕಿಂತ ಮೊದಲೇ ನಮ್ಮ ಪೈಲಟ್ಗಳು ಎಜೆಕ್ಟ್ ಮಾಡಿಕೊಂಡಿದ್ದಾರೆ, ಅದರಿಂದ ಹಾರಿದ್ದಾರೆ ಪ್ಯಾರಾಶೂಟ್ಗಳ ಮೂಲಕ. ಆ ಮೂಲಕ ಅವ್ರಿಗೆ ಯಾರಿಗೂ ಪ್ರಾಣಹಾನಿ ಆಗಿಲ್ಲ, ವಿಮಾನಗಳು 3 ಹೋದವು, ಅದು ನಿಜಾನೇ. ಆದರೆ ಇರಾನ್ ದಾಳಿಯಿಂದ ಹೋಗಿದ್ದಲ್ಲ. ಇದು ಅಮೆರಿಕದ ಸ್ಟೇಟ್ಮೆಂಟು, ಇದು ಕುವೈತ್ನ ಸ್ಟೇಟ್ಮೆಂಟು. ಬಟ್ ನಂಬ್ತೀರಾ? ಗೊತ್ತಿಲ್ಲ. ಇರಾನ್ ಹೇಳ್ತಿದೆ ನಾವು ಹೊಡೆದು ಉರುಳಿಸಿರೋದು, ಅದನ್ನ ನಮ್ಮ ಡ್ರೋನ್ಗಳು ಹೊಡೆದು ಉರುಳಿಸಿರೋದು, ಬೇಕಾದ್ರೆ ನೋಡಿ ಅಂತ ಅರಾಮ್ಕೋಗೆ ಹಾಕಿರುವಂತಹ ದಾಳಿಯನ್ನ ರೆಫರೆನ್ಸ್ ಕೊಡ್ತಾ ಇದೆ. ನೋಡಿ ಹೇಗೆ ಹೊಡೆದು ಬಿಸಾಕಿದೀವಿ, ಆ ಒಂದು ತೈಲ ಘಟಕವನ್ನ ನಾಶ ಮಾಡಿಬಿಟ್ಟಿದೀವಿ. ನಾವು ಬಿಡಲ್ಲ, ಪ್ರತೀಕಾರದ ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ, ಬಿಡೋದೇ ಇಲ್ಲ ಅಂತ. ಯಾವಾಗ ಈ ಸುದ್ದಿಗಳ ಬಗ್ಗೆ ಚರ್ಚೆ ಆಗ್ತಿತ್ತು, ನಿಜಾನ, ಯಾರು ಹೊಡೆದಿದ್ದು, 3 ಜನ ಸೈನಿಕರು ಎಲ್ಲಿ ಸತ್ತಿದ್ದು, ಹೇಗೆ ಸತ್ತಿದ್ದು, 3 F-15 ವಿಮಾನಗಳನ್ನು ಬೀಳಿಸಿದ್ಯಾರು, ಹೇಗೆ ಬಿದ್ದು ಅಂತ ಚರ್ಚೆಗಳು ನಡೆಯುವ ಹೊತ್ತಿನಲ್ಲೇ ಟ್ರಂಪ್ ಒಂದು ಘೋಷಣೆ ಮಾಡ್ತಾರೆ, ಇರಾನ್ ಜೊತೆ ನಾವು ಮಾತುಕತೆಗೆ ಸಿದ್ಧ, ಯುದ್ಧ ವಿರಾಮಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಅವಾಗ ಇನ್ನೂ ಅನುಮಾನಗಳು ಜಾಸ್ತಿ ಆಗ್ತವೆ. ಅಂದ್ರೆ ಇರಾನ್ ಸರಿಯಾದ ಪೆಟ್ಟನ್ನೇ ಕೊಡ್ತಾ ಇದೆ. ಒಂದು ಕಡೆ ಇಸ್ರೇಲ್ಗೂ ಕೊಡ್ತಾ ಇದೆ, ಅಮೆರಿಕಗೂ ಕೊಡ್ತಾ ಇದೆ, ಮತ್ತು ಅಮೆರಿಕದ ಗುಲಾಮಗಿರಿ ಮಾಡ್ತಿರುವಂತಹ ಅರಬ್ ರಾಷ್ಟ್ರಗಳಿಗೂ ಕೊಡ್ತಾ ಇದೆ. ಹಾಗಾಗಿ ಅಷ್ಟು ಬೇಗ ಯುದ್ಧ ವಿರಾಮದ ಮಾತುಗಳನ್ನ ಟ್ರಂಪ್ ಹೇಳ್ತಿದ್ದಾರೆ ಅಂತ. ಬಟ್ ಟ್ರಂಪ್ ಪರ ಇರುವವರು ಅಥವಾ ಅಮೆರಿಕನ್ನರು ಟ್ರಂಪ್ ಹೇಳ್ತಿರೋದು ಏನು ಅಂದ್ರೆ, ನಮ್ಮ ಗುರಿ ಮುಗೀತು, ನೆತನ್ಯಾಹು ಅಥವಾ ಖಾಮಿನೆಯನ್ನ ಕೊಲ್ಲಬೇಕಿತ್ತು, ಖಾಮಿನೆಯನ್ನ ಕೊಂದ ಹಾಕಿದ್ದೀವಿ, ನಮ್ಮ ಗುರಿ ಮುಟ್ಟಿ ಆಗಿದೆ, ನಮ್ಮ ಉದ್ದೇಶ ಪೂರ್ಣ ಆಗಿದೆ, ಹಾಗಾಗಿ ನಾವೀಗ ಯುದ್ಧ ವಿರಾಮಕ್ಕೆ ಸಿದ್ಧವಾಗಿದ್ದೀವಿ, ಅಲ್ಲಿ ಬರುವಂತಹ ಹೊಸ ಆಡಳಿತ ಅದರ ಜೊತೆ ಮಾತುಕತೆ ನಡೆಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅದು ಹೇಳ್ಕೊಳ್ತಿದೆ. ಬಟ್ 3ನೇ ದಿನಕ್ಕೇನೆ ಯುದ್ಧ ವಿರಾಮಕ್ಕೆ ಸಿದ್ಧ ಆಗತ್ತೆ ನಾವು ಅಮೆರಿಕ ಅನ್ನೋದಾದ್ರೆ, ಅದಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟಾಗ್ತಿದೆ. ಅಂದುಕೊಂಡ ಮಟ್ಟಕ್ಕೆ, ಅಂದುಕೊಂಡ ರೀತಿಯಲ್ಲಿ ಆ ಕಾರ್ಯಾಚರಣೆ ಅಥವಾ ಯುದ್ಧ ಸಾಗ್ತಾ ಇಲ್ಲ ಅಮೆರಿಕಾಗೆ, ಇಸ್ರೇಲ್ಗೂ ಸಾಗ್ತಾ ಇಲ್ಲ. ಯಾಕಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಮಳೆ ಬಿದ್ದಂಗೆ ಬೀಳ್ತಾ ಇದೆ ಮಿಸೈಲ್ಗಳು. ಎಷ್ಟು ಅಂತ ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನು ಬಳಸೋಕ್ಕಾಗುತ್ತೆ? ಆಂಟಿ ಮಿಸೈಲ್ ಸಿಸ್ಟಮ್ಗೆ ಬೇಕಿರುವಂತಹ ವೆಪನ್ಸ್, ಅದಕ್ಕೆ ಬೇಕಾದಂತಹ ಮಿಸೈಲ್ಗಳು, ಕೌಂಟರ್ ಮಿಸೈಲ್ಗಳು, ಅವುಗಳ ಸ್ಟಾಕು ಖಾಲಿ ಆಗ್ತಾ ಇದೆ ಅನ್ನುವಂತಹ ಆತಂಕ ಇಸ್ರೇಲ್ಗೂ ಸಹ ಕಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮದ ಪ್ರಸ್ತಾವನೆಯನ್ನು ಇಟ್ಟಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಅಲ್ಲಿಗೆ ಇರಾನ್ ಏನೋ ಪೆಟ್ಟು ಕೊಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸೊ ನೋಡೋಣ ಮುಂದಕ್ಕೆ ಏನೇನಾಗುತ್ತೆ, ಯಾವೆಲ್ಲ ರೀತಿಯಲ್ಲಿ ಇರಾನ್ ಇನ್ನೂ ಪ್ರತೀಕಾರವನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ, ಅಮೆರಿಕ ಏನು ಮಾಡುತ್ತೆ, ಯುದ್ಧ ವಿರಾಮಕ್ಕೆ ಇರಾನ್ ಒಪ್ಪದೇ ಹೋದರೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತವೆ ಗೊತ್ತಿಲ್ಲ. ಬಟ್ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.